press the bell icon on the YouTube app and never miss another update. Hello students, let's start our new lesson, that is mental arithmetic. Arithmetic ಅಂದರೆ arithmetic branch of mathematics ಅಂತ ಇದೆ. ಮ್ಯಾಥ್ಸ್ ಅಲ್ಲಿ arithmetic ಅಂದ್ರೆ ಒಂದು ಬ್ರಾಂಚ್, it deals with numbers only, numbers ಬಗ್ಗೆ ಮಾತ್ರ ಕಲಿಯೋದನ್ನ ನಾವು ಹೇಳ್ತೀವಿ arithmetic ಅಂತ. Then what is mental arithmetic? Mental arithmetic ಅಂದ್ರೆ just ನಾವು ಮೆಂಟಲಿ ವರ್ಕ್ ಮಾಡೋದಕ್ಕೆ ನಾವು mental arithmetic ಅಂತ ಹೇಳ್ತೀವಿ. ಅಂದ್ರೆ no need of any calculations by using formulas. ಇಲ್ಲಿ formulas ನ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡೋದಿಲ್ಲ. ಮೆಂಟಲಿ ಅಂದ್ರೆ ಒಂದು ಅಪ್ರಾಕ್ಸಿಮೇಷನ್, ಮೆಂಟಲ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಲ್ಲ, ಅದನ್ನ ನಾವೇನು ಹೇಳ್ತೀವಿ ಮೆಂಟಲ್ ಅರಿಥಮೆಟಿಕ್. ಸಿ ಫಾರ್ ಎಕ್ಸಾಂಪಲ್ ಈಗ ನಾವು ಡೈಲಿ ಲೈಫ್, ಈಗ ನಾವೆಲ್ಲ ಒಂದು ಊರಿಗೆ ಹೋಗಿರ್ತೀವಿ, ಒಂದು ಈಗ ನಮ್ಮ ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ ಇದೆ, ಅಲ್ಲಿ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಒನ್ ಡೇ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ಲಿ ಮೀನ್ಸ್ ನಿಯರ್ ಬೈ. ಸೊ ಎಕ್ಸಾಕ್ಟ್ ಆಗಿ ಇಷ್ಟೇ ಜನ ಹೋಗಿದ್ರು ಅಂತ ಕೌಂಟ್ ಮಾಡೋಕ್ಕಾಗುತ್ತಾ ನಾವು? ಆಗಲ್ಲ. ಸೊ ಅಲ್ಲಿ ಕೌಂಟ್ ಮಾಡ್ಬೋದು. ಕೆಲವೊಂದ್ಸಲಿ ಒಂದು ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಥವಾ ಒಂದು ಜಾತ್ರೆನಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಅಲ್ಲಿ ಇಷ್ಟೇ ಜನ ಇದ್ದಾರೆ, 199 ಮೆಂಬರ್ಸ್ ಇದ್ದಾರೆ ಅಥವಾ 150 ಮೆಂಬರ್ಸ್ ಇದ್ದಾರೆ ಅಂತಾನೆ ಹೇಳಕ್ಕಾಗುತ್ತಾ? ಅಪ್ರಾಕ್ಸಿಮೇಟ್ ಆಗಿ 200 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತೀವಿ. ಸೊ 200 ಅಪ್ರಾಕ್ಸಿಮೇಟ್ 200 ಅಂದ್ರೆ ಇಟ್ ಮೈಟ್ ಬಿ 180 ಆರ್ ಇಟ್ ಮೈಟ್ ಬಿ 220 230. ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಸೊ ಎಕ್ಸಾಕ್ಟ್ ಆಗಿ ಯಾವಾಗ ಹೇಳಕ್ಕಾಗಲ್ಲ ಅವಾಗೆಲ್ಲ ನಾವು ಏನ್ ಹೇಳ್ತೀವಿ, ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀವಿ. ಅಪ್ರಾಕ್ಸಿಮೇಷನ್ ನಾವು ಅದನ್ನ ಅಪ್ರಾಕ್ಸಿಮೇಟ್ ಅಂದ್ರೆ ನಿಯರ್ ಬೈ ವ್ಯಾಲ್ಯೂ. ಸೊ ಆ ಅಪ್ರಾಕ್ಸಿಮೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಸೊ ಮೆಂಟಲ್ ಅರಿಥಮೆಟಿಕ್ ಅಂತ ಏನಂದ್ರೆ ಎಸ್ಟಿಮೇಷನ್ ಅಂಡ್ ಅಪ್ರಾಕ್ಸಿಮೇಷನ್. ಏನು ಎಸ್ಟಿಮೇಷನ್ ಅಂದರೆ, ಅಪ್ರಾಕ್ಸಿಮೇಷನ್ ಅಂದರೆ ಏನು? ಸೊ ಎಸ್ಟಿಮೇಷನ್ ಮೀನ್ಸ್ ಈಗ ನಿಯರ್ ಬೈ ಇಷ್ಟು ಇರ್ಬೋದು, ಅಪ್ರಾಕ್ಸಿಮೇಟ್ ನಂಬರ್ ರಫ್ ವ್ಯಾಲ್ಯೂನ ಏನು ಹೇಳ್ತೀವಲ್ಲ, ರಫ್ ಆಗಿ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಏನು ಹೇಳ್ತೀವಿ ಅದು ನಾವು ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಷನ್ ಈಸ್ ನಥಿಂಗ್ ಬಟ್ ನಿಯರ್ ಬೈ value. So rough approximation, estimation is nothing but rough approximation. So ಇದರಲ್ಲಿ ನಾವು 3 to 4 types of approximation ಅಥವಾ estimation ನ ಫೈಂಡ್ ಔಟ್ ಮಾಡ್ತೀವಿ. Estimation by near to tens place. So estimation ಅಲ್ಲಿ 3-4 types ನಾವು ಮಾಡ್ತಾ ಹೋಗ್ತೀರಿ. ಅದರಲ್ಲಿ estimation nearest to tens place ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಮಾಡೋದು, 100 place ಅಲ್ಲಿ, 1000s place ಅಲ್ಲಿ, 10,000. ಸೊ 4 ಅಪ್ರಾಕ್ಸಿಮೇಷನ್ ನೀವು ಈ ಲೆಸನ್ ಅಲ್ಲಿ ಕಲಿತೀರಿ. ಸೊ ಲೆಟ್ಸ್ ಸ್ಟಾರ್ಟ್ ಎಸ್ಟಿಮೇಟಿಂಗ್ ದ ಗಿವನ್ ನಂಬರ್ ಟು ನಿಯರೆಸ್ಟ್ 10 ಪ್ಲೇಸ್. ಸೊ 10th ಪ್ಲೇಸ್ ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಮಾಡೋದು ಅಂತ ತೋರಿಸ್ತೀನಿ. ಎಸ್ಟಿಮೇಟಿಂಗ್ ದ ಗಿವನ್ ನಂಬರ್ to nearest 10th place. ಸೊ 10th ಪ್ಲೇಸಿಗೆ ಹೀಗೆ ನಾವು ಅಪ್ರಾಕ್ಸಿಮೇಟ್ ಮಾಡೋದು ಅಂತ. ಸೊ 10th ಪ್ಲೇಸ್ ಅಂದರೆ ನಿಮಗೆ ಎಲ್ರಿಗೂ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬಗ್ಗೆ ಗೊತ್ತಿದೆ ಅಲ್ವಾ? ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂದರೆ ಫಸ್ಟು 1s, 10s, ಯೂನಿಟ್ಸ್ ಆ ಥರ. ಈಗ 10th ಪ್ಲೇಸಿಗೆ ಹಿಂಗೆ ಅಪ್ರಾಕ್ಸಿಮೇಟ್ ಮಾಡಿದ್ರೆ 43 ಅಪ್ರಾಕ್ಸಿಮೇಟ್ ಮಾಡಿ ನೋಡೋಣ, 48 ಅಪ್ರಾಕ್ಸಿಮೇಟ್ ಮಾಡಿ ನೋಡೋಣ. ಸೊ 43 ಆ್ಯಂಡ್ 48 ಫಸ್ಟ್ ನಂಬರ್ ಲೈನ್ ತೋರಿಸಿ. 40, 41, 42, 43, 44, 45, 46, 47, 48, 49, 50. ಯಾವ್ದು ಕೊಟ್ಟಿದ್ದಾರೆ? 43 and 48. ಸೊ ಫಸ್ಟ್ ಅಪ್ರಾಕ್ಸಿಮೇಷನ್ ಆಫ್ 43 ಅಂದರೆ
ಟೆನ್ಸ್ ಪ್ಲೇಸ್ ಅಂದರೆ 40 ಮತ್ತು 50 ಮಾತ್ರ ಟೆನ್ಸ್ ಪ್ಲೇಸಲ್ಲಿ ಬರೋದು. ನಾವು ಅಪ್ರಾಕ್ಸಿಮೇಷನ್ ಟೆನ್ಸ್ ಪ್ಲೇಸಿಗೆ ಮಾಡ್ತಿದ್ದೀವಿ ಅಂದರೆ ಏನೇನು ಇರುತ್ತೆ ಅಂದರೆ ಟೆನ್ಸ್ ಪ್ಲೇಸ್ ಅಂದರೆ 10, 20, 30, 40, 50, 60, 70, 80, 90 ಇದಿಷ್ಟೇ ಟೆನ್ಸ್ ಪ್ಲೇಸಿಗೆ ಅಪ್ರಾಕ್ಸಿಮೇಷನ್ ಮಾಡ್ತಿದ್ದೀವಿ. ನಂಬರ್ಸು ಐದರ್ 10, 20, 30, 40, 50, 60, 70, 80, 90 ಇಷ್ಟೇ ಇರಬೇಕು. 43, 48 ಆ ಥರ ಯಾವುದು ಯೂನಿಟ್ಸ್ ಪ್ಲೇಸಲ್ಲಿ ಯಾವುದು ನಂಬರ್ ಇರೋಂಗಿಲ್ಲ. ನಾವು ಟೆನ್ಸ್ ಪ್ಲೇಸಿಗೆ ಅಪ್ರಾಕ್ಸಿಮೇಷನ್ ಮಾಡ್ತಿದ್ದೀವಿ ಅಂದರೆ ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ 0 ಇರಬೇಕು. ಇಸ್ಂಟ್ ಇಟ್? ಐ ರಿಪೀಟ್, ಎಸ್ಟಿಮೇಟಿಂಗ್ ದ ಗಿವನ್ ನಂಬರ್ ಟು ನಿಯರೆಸ್ಟ್ ಟೆನ್ಸ್ ಪ್ಲೇಸ್ ಅಂದರೆ ಟೆನ್ಸ್ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ತೀವಿ ಅಂದರೆ ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ 0 ಇರಬೇಕು. ಈಗ ನಾವು 43ದು ಅಪ್ರಾಕ್ಸಿಮೇಷನ್ ಬರೀತಿದ್ದೀವಿ. 43ಗೆ ಅಪ್ರಾಕ್ಸಿಮೇಷನ್ ಏನಾಗುತ್ತೆ ಅಂದರೆ ಅಪ್ರಾಕ್ಸಿಮೇಷನ್ ಈಸ್ ನಥಿಂಗ್ ಬಟ್ ನಿಯರೆಸ್ಟ್. 43ಗೆ 40 ನಿಯರೆಸ್ಟ್ ಆಗುತ್ತಾ, 50 ನಿಯರೆಸ್ಟ್ ಆಗುತ್ತಾ? ಆಬ್ವಿಯಸ್ಲಿ 43ಗೆ ನಿಯರೆಸ್ಟ್ ಟೆನ್ ವ್ಯಾಲ್ಯೂ 40. ಸೊ 43ಗೆ ಅಪ್ರಾಕ್ಸಿಮೇಷನ್ ಏನಾಯಿತು? 40 ಆಯಿತು. ಸಿಮಿಲರ್ಲಿ ಇಫ್ ಯು ಟೇಕ್ ಇಟ್ ಫಾರ್ 48 which is the nearest value? 48ಗೆ ನಿಯರೆಸ್ಟ್ ವ್ಯಾಲ್ಯೂ 48 50 ತುಂಬ ಹತ್ತಿರದಲ್ಲಿದೆ, ಅದೇ 40ಗೆ ತುಂಬ ದೂರದಲ್ಲಿದೆ. ಸೊ 48ಗೆ ಅಪ್ರಾಕ್ಸಿಮೇಷನ್ ಏನು? 50. ಸೊ ಇಸ್ ಇಟ್ ಕ್ಲಿಯರ್ ಹೌ ಟು ಅಪ್ರಾಕ್ಸಿಮೇಟ್ ಟು ದ ನಿಯರೆಸ್ಟ್ ಟೆನ್ಸ್ ಪ್ಲೇಸ್? 43ಗೆ ಅಪ್ರಾಕ್ಸಿಮೇಷನ್ 40 ಆ್ಯಂಡ್ 48ಗೆ ಅಪ್ರಾಕ್ಸಿಮೇಷನ್ 50. ಪ್ರತಿ ಸಲನೂ ಇದೇ ಥರ ಮಾಡೋಕ್ಕಾಗಲ್ಲ ಅಂದರೆ ನಾವು ಒಂದು ಕನ್ವೆನ್ಷನ್ ಮಾಡ್ಕೋಬೋದು. ಹೆಂಗೆ ಅಂದರೆ ರೂಲ್ ಇದೆ. ಫಾರ್ ಎಕ್ಸಾಂಪಲ್ ಈಗ 44 ಕೊಟ್ಟಿದ್ದಾರೆ ಅನ್ಕೊಳ್ಳಿ. 44 ಇಲ್ಲಿ ನಂಬರ್ ಲೈನಲ್ಲಿ ನೋಡ್ಕೊಳ್ತೀರಿ. ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ? 40 ಆಗುತ್ತೆ. ಈಗ 2 ಡಿಜಿಟ್ಸ್ ಕೊಟ್ಟಾಗ ನೀವು ಟೆನ್ಸ್ ಪ್ಲೇಸಿಗೆ ಹಿಂಗೆ ಅಪ್ರಾಕ್ಸಿಮೇಟ್ ಮಾಡೋದು ಅಂತ ನೋಡಿ. ಸೊ ಇಫ್ ದೇ ಆರ್ ಗಿವನ್ ಫಾರ್ 3 ಡಿಜಿಟ್ಸ್ 583 ಅಪ್ರಾಕ್ಸಿಮೇಟ್ ಟು ದ ನಿಯರೆಸ್ಟ್ ಟೆನ್ಸ್ ಪ್ಲೇಸ್. ಸೊ ಯಾವಾಗಲೂ ನಾವು ನಂಬರ್ ಲೈನನ್ನೇ ಯೂಸ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡೋಕ್ಕಾಗಲ್ಲ. ನಂಬರ್ ಲೈನ್ ಯೂಸ್ ಮಾಡಿದ್ರೆ ನಿಮಗೆ ನಾವು ಅಪ್ರಾಕ್ಸಿಮೇಟ್ ಮಾಡೋದು ಅಂತ ನೋಡೋಣ. ಈ 43 ಆ್ಯಂಡ್ 48. 43ಗೆ ಅಪ್ರಾಕ್ಸಿಮೇಟ್ ಮಾಡಿದಾಗ 40 ಬಂದಿತ್ತು, 48ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 50 ಬಂದಿತ್ತು. ಹೌದಾ? ಪ್ರೀವಿಯಸ್ ಎಕ್ಸಾಂಪಲ್ ಹೆಂಗೆ 40 ಬಂತು ವಿತೌಟ್ ನಂಬರ್ ಲೈನ್ ಹೆಂಗೆ ಹೇಳ್ಬೋದು ಅಂದರೆ ಇಫ್ ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್, ಇಫ್ ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್ ಇಸ್ 0, 1, 2, 3. 0 ಇರಲ್ಲ, 1, 2, 3, 4. 1, 2, 3, 4 ಯೂನಿಟ್ ಪ್ಲೇಸಲ್ಲಿರೋ ನಂಬರು 1, 2, 3, 4 ಇದೆ. ದ ನಂಬರ್ ಇನ್ ದ ಟೆನ್ತ್ ಪ್ಲೇಸ್ ರಿಮೇನ್ ಸೇಮ್. ಟೆನ್ತ್ ಪ್ಲೇಸಲ್ಲಿ ಇರೋ ನಂಬರು ಸೇಮ್ ಇರಬೇಕು, ಏನು ಆ್ಯಡ್ ಮಾಡೋ ಹಾಗಿಲ್ಲ. ಇಫ್ ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್ 5, 6, 7, 8, 9 5, 6, 7, 8 ಇದೆ, you have to add +1 to the number in the 10th place. So 10th place ಅಲ್ಲಿ ಇರೋ ನಂಬರ್ಗೆ ನಾವು 1ನ ಆ್ಯಡ್ ಮಾಡ್ತೀವಿ. I'll repeat. ಫಸ್ಟು 10th ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾವು ಏನು ಮಾಡ್ತೀವಿ? ನಂಬರ್ ಇನ್ ದ ಯೂನಿಟ್ ಪ್ಲೇಸ್, ದಿಸ್ ಇಸ್ ದ 10th ಪ್ಲೇಸ್ ಆ್ಯಂಡ್ ದಿಸ್ ಇಸ್ ಅ ಯೂನಿಟ್ ಪ್ಲೇಸ್. ನಾವು ಚೆಕ್ ಮಾಡಬೇಕಾಗಿರುವಂಥ ಪ್ಲೇಸ್ ಯಾವುದು? ಯೂನಿಟ್ ಪ್ಲೇಸ್ನ ಚೆಕ್ ಮಾಡ್ತೀವಿ. ಯೂನಿಟ್ ಪ್ಲೇಸಲ್ಲಿ ಇರೋ ನಂಬರು 1, 2, 3, 4. 1, 2, 3, 4 ಆಗಿತ್ತು ಅಂದರೆ ನಂಬರ್ ರಿಮೇನ್ ಸೇಮ್, ಅಂದರೆ 4 ಇದ್ದಿದ್ದು 4 ಇಡ್ತೀವಿ. ನೆಕ್ಸ್ಟ್ ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್ ವಿಲ್ ಬಿಕಮ್ 0. ಅದೇ ಥರನೇ ಇಲ್ಲೂ ಅಷ್ಟೇ 10th ಪ್ಲೇಸ್ ಆ್ಯಂಡ್ ಯೂನಿಟ್ ಪ್ಲೇಸ್. ಸೊ ನಮಗೆ 10th ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತೀನಿ ಅಂದರೆ ನಂಬರ್ ಇನ್ ದ ಯೂನಿಟ್ ಪ್ಲೇಸಲ್ಲಿ ಇರೋ ನಂಬರ್ನ ಅಬ್ಸರ್ವ್ ಮಾಡ್ತೀರಾ. ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 8 ಇದೆ. 8 ಅಂದರೆ 5, 6, 7, 8 ಇತ್ತು. 5, 6, 7, 8 ಇದ್ದರೆ +1ನ ಆ್ಯಡ್ ಮಾಡ್ತೀವಿ. +1ನ ಯಾವುದಕ್ಕೆ ಆ್ಯಡ್ ಮಾಡ್ತೀವಿ? ನಂಬರ್ ಇನ್ ದ 10th ಪ್ಲೇಸ್. ನಂಬರ್ ಇನ್ ದ 10th ಪ್ಲೇಸ್ ಯಾವುದು? 4. 4 + 1
5 ಆಗುತ್ತೆ. ಆ್ಯಂಡ್ ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ 0. ಟೆನ್ತ್ ಪ್ಲೇಸಿಗೆ ನಾವು ಅಪ್ರಾಕ್ಸಿಮೇಟ್ ಮಾಡ್ತೀವಿ ಅಂದರೆ ಯೂನಿಟ್ ಪ್ಲೇಸಲ್ಲಿ ಯಾವಾಗಲೂ ನಂಬರ್ 0ನೇ ಇರುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಫಸ್ಟ್ ಸ್ಟೆಪ್ ಏನು ಅಂದರೆ ನಾವು ಅಪ್ರಾಕ್ಸಿಮೇಟ್ ಮಾಡಬೇಕಾದ್ರೆ ಫಸ್ಟು ನಂಬರ್ ಇನ್ ದ ಯೂನಿಟ್ ಪ್ಲೇಸ್ 0 ಆಗುತ್ತೆ. ಟೆನ್ತ್ ಪ್ಲೇಸಲ್ಲಿ ಯಾವ ನಂಬರ್ ಬರಬೇಕು ಅಂತ ಇಲ್ಲಿ ಯೂನಿಟ್ ಪ್ಲೇಸ್ನ ನೋಡ್ತೀವಿ. ಯೂನಿಟ್ ಪ್ಲೇಸಲ್ಲಿ ಲೆಸ್ ದ್ಯಾನ್ 5 ಅಂದರೆ 0 1 2 3 ಇತ್ತು ಅಂದರೆ ಇದೇ ನಂಬರ್ನೇ ಇಡ್ತೀರಾ. ಅಥವಾ 5 6 7 8 ಇದ್ದರೆ +1 4ಗೆ +1 ಆ್ಯಡ್ ಮಾಡಿದರೆ ಎಷ್ಟಾಯಿತು? 5 ಆಯಿತು. 4ಗೆ +1 ಆ್ಯಡ್ ಮಾಡಿದ್ರೆ 5. ಸೊ ಇಟ್ ವಿಲ್ ಬಿಕಮ್ 15. ನೆಕ್ಸ್ಟ್ 583. ಸೊ 583ನ ನಾವು ನಿಯರೆಸ್ಟ್ ಟೆನ್ಸ್ಗೆ ಅಪ್ರಾಕ್ಸಿಮೇಟ್ ಮಾಡಬೇಕು. ಐ ವಿಲ್ ರೈಟ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ದಟ್ ಈಸ್ ಒನ್ಸ್ ಅಂತನಾದರೂ ತಗೋಬೋದು, ಯೂನಿಟ್ಸ್ ಅಂತನಾದರೂ ತಗೋಬೋದು. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್. ನಾವು ಅಪ್ರಾಕ್ಸಿಮೇಟ್ ಮಾಡ್ತಿರೋ ಪ್ಲೇಸ್ ವ್ಯಾಲ್ಯೂ ಯಾವುದು? ಟೆನ್ಸ್ ಪ್ಲೇಸ್. ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿರ್ತಾರೆ ಟೆನ್ಸ್ ಪ್ಲೇಸ್. ಸೊ ಅಪ್ರಾಕ್ಸಿಮೇಟ್ ಮಾಡ್ತಾ ಇರೋ ಪ್ಲೇಸಲ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ ಅಂತ ನೀವು ಅಂದ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಬರೋವಂಥ ಡಿಜಿಟ್ಸ್ ಯಾವಾಗಲೂ 0 ಇರುತ್ತೆ. ಯಾವ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ತಿರ್ತೀವೋ ಅದನ್ನ ಬ್ಲ್ಯಾಂಕ್ ಬಿಟ್ಕೊಳ್ಳಿ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಸೊ ಈ ಡಿಜಿಟ್ ಏನು ಬರಬೇಕು ಅಂತ ನಾವು ದ ನಂಬರ್ ಇನ್ ದ ಯೂನಿಟ್ ಪ್ಲೇಸ್ನ ನೋಡ್ತೀವಿ. ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 3 ಇದೆ. 3 ಮೀನ್ಸ್ ಲೆಸ್ ದ್ಯಾನ್ 0. ಸಾರಿ, ಲೆಸ್ ದ್ಯಾನ್ 5. 3 ಮೀನ್ಸ್ ಲೆಸ್ ದ್ಯಾನ್ 5 ಅಲ್ಲ. ಲೆಸ್ ದ್ಯಾನ್ 5 ಇದ್ರೆ ನಂಬರ್ ವಿಲ್ ರಿಮೇನ್ ಅನ್ಚೇಂಜ್. ನಂಬರ್ ಏನು ಚೇಂಜ್ ಆಗಲ್ಲ. 5ಗಿಂತ ಜಾಸ್ತಿ, 5 ಮತ್ತು 5ಗಿಂತ ಜಾಸ್ತಿ ಇದ್ದರೆ 8 ಇದ್ದಿದ್ದು 9 ಆಗ್ತಾ ಇತ್ತು. ಲೆಸ್ ದ್ಯಾನ್ 5 ಅದಕ್ಕೆ ವಿ ವಿಲ್ ರಿಮೇನ್ ಅನ್ಚೇಂಜ್. ದಟ್ ಈಸ್ ಇಟ್ ವಿಲ್ ಬಿಕಮ್ 580. ಈಸ್ ದಿಸ್ ಕ್ಲಿಯರ್? ಹೌ ಟು ಅಪ್ರಾಕ್ಸಿಮೇಟ್ ಫಾರ್ ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸಿಗೆ ಮಾಡ್ತಿದ್ದೀವಿ ಅಂದರೆ ಟೆನ್ಸ್ ಪ್ಲೇಸಿಗೆ ಏನು ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದನ್ನ ಬ್ಲ್ಯಾಂಕ್ ಬಿಟ್ಕೊಂಡು ರಿಮೈನಿಂಗ್ ಡಿಜಿಟ್ನ 0 ಮಾಡ್ತೀರಿ. ಇಲ್ಲಿ ಯೂನಿಟ್ ಪ್ಲೇಸ್ನ ಅಬ್ಸರ್ವ್ ಮಾಡಿ ಟೆನ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ಅಂತ ಬರೀತೀವಿ. ಸೊ ಈ ನಂಬರ್ನ ಏನು ಚೇಂಜ್ ಮಾಡೋ ಆಗಿಲ್ಲ. ನಾವು ಟೆನ್ಸ್ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ತಿದ್ದೀವಿ ಅಂದರೆ ಈ 2 ನಂಬರ್ ಮಾತ್ರ ಚೇಂಜ್ ಆಗುತ್ತೆ. ಈ ನಂಬರ್ಸ್ ರಿಮೈನ್ ಆ್ಯಂಡ್ ಚೇಂಜ್. ಈಸ್ ದಿಸ್ ಕ್ಲಿಯರ್? ನೀವು ಇನ್ನೊಂದು 2 ಹಂಡ್ರೆಡ್ಸ್ ಪ್ಲೇಸ್ ಥೌಸಂಡ್ಸ್ ಪ್ಲೇಸಿಗೆ ಮತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಸಾಲ್ವ್ ಮಾಡ್ತಾ ಹೋಗೋದು ಅಂತ. ಸೊ ಎಸ್ಟಿಮೇಟ್ ದ ಗಿವನ್ ನಂಬರ್ ಟು ನಿಯರೆಸ್ಟ್ 100 ಪ್ಲೇಸಿಗೆ ಮಾಡೋಣ. ಇವಾಗ 100th place. Let's take it 368. 368. ಸೊ ಈ ಹಿಂದ್ಗಡೆ ಏನು ಪ್ರೊಸೆಸರ್ ಹೇಳ್ಕೊಟ್ನಲ್ಲ ಅದನ್ನೇ ಎಲ್ಲದಕ್ಕೂ ಫಾಲೋ ಮಾಡ್ತಾ ಹೋಗಿ. ಒನ್ಸ್, ಟೆನ್ಸ್, 100. ಸಿ ನಾವು ಅಪ್ರಾಕ್ಸಿಮೇಟ್ ಮಾಡ್ತಾ ಇರುವಂಥ ಪ್ಲೇಸ್ ಯಾವುದು? 100th ಪ್ಲೇಸ್. 100th ಪ್ಲೇಸ್ ಅಂದರೆ ನಮಗೆ 100 ಪ್ಲೇಸಲ್ಲಿ ಏನು ಬರಬೇಕು ಅಂತ ನಾವು ಇನ್ನೂ ಡಿಸೈಡ್ ಮಾಡಿರಲ್ಲ ಅಂತ ಅಂದ್ಕೊಂಡು ಅದಾದಮೇಲೆ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. 100 ಪ್ಲೇಸ್ನ ಬ್ಲ್ಯಾಂಕ್ ಬಿಟ್ಟು ರಿಮೈನಿಂಗ್ ಡಿಜಿಟ್ 0 ಮಾಡಿ. ಈಗ 100 ಪ್ಲೇಸಲ್ಲಿ ಏನು ಬರಬೇಕು ಅಂತ ಯಾವ ಫ್ಯಾಕ್ಟರ್ ಡಿಸೈಡ್ ಮಾಡುತ್ತೆ ಅಂದರೆ ನಂಬರ್ ಇನ್ ದ 10th ಪ್ಲೇಸ್. ಇಮಿಡಿಯೇಟ್ ರೈಟ್ಗೆ ಯಾವ ವ್ಯಾಲ್ಯೂ ಇರುತ್ತೆ ಅಲ್ವಾ ಆ ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ. ಸೊ ಈಗ ಇಮಿಡಿಯೇಟ್ ರೈಟಿಗೆ ಯಾವ ವ್ಯಾಲ್ಯೂ ಇದೆ? 6. ಇಟ್ ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ ನಂಬರಿಂದ 100 ಪ್ಲೇಸಿಗೆ ನಾವು +1 ಆ್ಯಡ್ ಮಾಡ್ತೀವಿ. ದಟ್ ಇಸ್ ಇಟ್ ವಿಲ್ ಬಿಕಮ್ 4. ಐ ರಿಪೀಟ್ ಒನ್ಸ್ ಅಗೇನ್. ವಿ ಆರ್ ಎಸ್ಟಿಮೇಟಿಂಗ್ ಫಾರ್ 100 ಪ್ಲೇಸ್. 100 ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ತಿದ್ದೀವಿ ಅಂದರೆ ಸೊ 100th ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಸೊ ಅದನ್ನ ಬ್ಲ್ಯಾಂಕ್ ಬಿಟ್ಕೊಳ್ತೀವಿ. ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ರಿಮೈನಿಂಗ್ ಡಿಜಿಟ್ 0 ಆದಮೇಲೆ ಈ ಪ್ಲೇಸಲ್ಲಿ ಏನು ಬರೀಬೇಕು ಅಂತ ನೋಡಬೇಕು. 100 ಪ್ಲೇಸಲ್ಲಿ ಏನು ಬರೀಬೇಕು ಅಂತ ನೋಡಬೇಕು ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್. ಯಾವ ಫ್ಯಾಕ್ಟರ್ ಡಿಸೈಡ್ ಮಾಡುತ್ತೆ ಅಂದರೆ ಅದ್ರ ಇಮಿಡಿಯೇಟ್ ರೈಟ್ ಆಗಿರೋ ನಂಬರ್, ದಟ್ ಈಸ್ ನಂಬರಿಂದ 10th ಪ್ಲೇಸ್. ಸೊ 10th ಪ್ಲೇಸಲ್ಲಿ 6 ಇದೆ. 6 ಮೀನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ +1 ಆ್ಯಡ್ ಮಾಡ್ತೀವಿ. +1 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 400. ನೆಕ್ಸ್ಟ್ 3548. ಇನ್ನೊಂದು ಎಕ್ಸಾಂಪಲ್ ಮಾಡೋಣ. 3548. ಇಲ್ಲೂ ಅಷ್ಟೇ ಪ್ಲೇಸ್ ವ್ಯಾಲ್ಯೂಸ್ 1, 10, 100, 1000.
ನಾವು ಅಪ್ರಾಕ್ಸಿಮೇಟ್ ಮಾಡ್ತಾ ಇರೋದು ಯಾವುದು 100 ಪ್ಲೇಸಿಗೆ. ಸೊ 100 ಪ್ಲೇಸ್ನ ಬ್ಲ್ಯಾಂಕ್ ಮಾಡ್ಕೊಳ್ಳೋಣ. ಉಳಿದಿದ್ದ ಡಿಜಿಟ್ಸ್ನ ರೈಟ್ ಸೈಡಿಗೆ ಬರುವಂಥ ಡಿಜಿಟ್ಸ್ 0 ಆಗುತ್ತೆ, ಲೆಫ್ಟ್ ಸೈಡ್ ಡಿಜಿಟ್ಸ್ ರಿಮೇನ್ಸ್ ಅನ್ಚೇಂಜ್ಡ್. 3ನ ಹಾಗೆ ಇಟ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನ ಬರ್ಕೊಂಡ್ಬಿಡ್ರಿ. 100 ಪ್ಲೇಸಿಗೆ ಮಾಡ್ತಿದ್ದೀವಿ ಅಂದರೆ 100 ಪ್ಲೇಸಲ್ಲಿ ಏನು ಬರೀತೀವಿ ಅಂತ ಗೊತ್ತಿರಲ್ಲ, ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ನ 0 ಅಂತ ಬರ್ಕೊಳ್ಳಿ. ಸೊ ಈ 100 ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಅದರ ರೈಟ್ ನಂಬರ್, ಇಮಿಡಿಯೇಟ್ ರೈಟ್ ನಂಬರ್ ಯಾವುದಿದೆ 4, ಅದನ್ನು ನೋಡಿ ಡಿಸೈಡ್ ಮಾಡ್ತೀವಿ. 4 ಅಂದರೆ ಇಟ್ ಈಸ್ ಲೆಸ್ ದ್ಯಾನ್ 5, 5ಗಿಂತ ಕಡಿಮೆ ವ್ಯಾಲ್ಯೂ ಇದ್ದರೆ 5ನ ಹಾಗೆ ಇಡ್ತೀವಿ, 5ಗಿಂತ ಜಾಸ್ತಿ ಇದ್ದರೆ +1ನ ಆ್ಯಡ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 3500. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನು 5764. ನಾವು ಅಪ್ರಾಕ್ಸಿಮೇಟ್ ಮಾಡ್ತಿರೋದು 100 ಪ್ಲೇಸಿಗೆ. ಸೊ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿ 0. 100 ಪ್ಲೇಸ್ ಏನು ಬರೀಬೇಕು ಅಂತ ಗೊತ್ತಿಲ್ಲ. ಸೊ 6 ಇದೆ, 6 ಮೀನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5. 5 ಗ್ರೇಟರ್ ದ್ಯಾನ್ 5 ಇದ್ದರೆ ಯು ಹ್ಯಾವ್ ಟು ಆ್ಯಂಡ್ +1. ಸೊ 7 + 1 will become 8. So approximation is 5800. So is this clear how to approximate for nearest hundreds place? Let's take nearest thousands place. So let's take one example. 1807. Illa problems igo. Let's follow the same procedure. Ones, tens, hundreds, thousands. So thousands place a round off ಮಾಡ್ತಿದ್ದೀವಿ ಅಂದರೆ we don't know what to write in the thousands place, and remaining digits will become 0. Remaining digits ನ 0 ಮಾಡ್ತೀವಿ, thousands place ನ blank ಬಿಟ್ಕೊಳ್ತೀವಿ. ಸೊ thousands place ಅಲ್ಲಿ ಏನು ಬರೀಬೇಕು ಅಂತ ಇಮಿಡಿಯೇಟ್ ರೈಟ್ ನಂಬರ್ ಅಂದರೆ ನಂಬರಿಂದ 100 ಪ್ಲಸ್ ಡಿಸೈಡ್ ಮಾಡುತ್ತೆ. ಸೊ ಎಲ್ಲ ಪ್ಲೇಸು ಅಷ್ಟೇ, ಯಾವ ಪ್ಲೇಸಿಗಾದರೂ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ, ಅದ್ರ ರೈಟಿಗಿರೋ ಅಂತ ನಂಬರ್ನ ನಾವು ರೆಫರೆನ್ಸಿಗೆ ತಗೊಳ್ತೀವಿ. ಸೊ ಇದ್ರ ರೈಟಿಗಿರೋ ನಂಬರ್ 8, ಇಟ್ ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ 1 ಇದ್ದಿದ್ದಕ್ಕೆ +1 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 2. ಸೊ ದ ಆನ್ಸರ್ ಈಸ್ 2000. ಅದರ ಡಿಸೈಡಿಂಗ್ ಫ್ಯಾಕ್ಟರು ಅದರ ರೈಟ್ ಸೈಡಿಗೆ ಇರುತ್ತೆ. ನೆಕ್ಸ್ಟು 25,346. Ones, tens, hundreds, thousands and 10,000. ನಾವು ಎಸ್ಟಿಮೇಟ್ ಮಾಡ್ತಾ ಇರೋ ವ್ಯಾಲ್ಯೂ ಯಾವುದು ಥೌಸಂಡ್ಸ್ ಪ್ಲೇಸಿಗೆ. ಸೊ ಥೌಸಂಡ್ಸ್ ಪ್ಲೇಸಿಗೆ ಏನು ಬರಿಬೇಕು ಅಂತ ಗೊತ್ತಿರಲ್ಲ. ಸೊ ವಿ ವಿಲ್ ಮೇಕ್ ಇಟ್ ಆಸ್ ಬ್ಲ್ಯಾಂಕ್ ಆ್ಯಂಡ್ ರಿಮೈನಿಂಗ್ ಡಿಜಿಟ್ 0. ಸೊ ಥೌಸಂಡ್ಸ್ ಪ್ಲೇಸಿಗೆ ಏನು ಬರಿಬೇಕು ಅಂದರೆ ಅದ್ರ ರೈಟ್ ನಂಬರ್ನ ನೋಡ್ತೀವಿ. ರೈಟ್ ಸೈಡ್ ನಂಬರ್ 3 ಇದೆ. ಸೊ 3 ಇದ್ದರೆ ಇಟ್ ಈಸ್ ಲೆಸ್ ದ್ಯಾನ್ 5. ದ ನಂಬರ್ will remain same. ಲೆಸ್ ದ್ಯಾನ್ 5 ಇದ್ರೆ ನಂಬರ್ ಹಾಗೆ ಇರುತ್ತೆ. ಗ್ರೇಟರ್ ದ್ಯಾನ್ 5 ಇದ್ರೆ +1ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ 35,756. ಇಲ್ಲೂ ಅಷ್ಟೇ ಥೌಸಂಡ್ಸ್ 10,000 ಪ್ಲೇಸ್ ಹಂಗೆ ಇಟ್ಕೊಳ್ತೀವಿ. ಈಗ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು? ನಂಬರಿಂದ 100 ಪ್ಲೇಸ್, ದಟ್ ಈಸ್ 7. 7 ಅಂದರೆ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 means you have to add +1. So it will become 36,000. Is this clear? Next, let us take estimating the given number to the 10,000 place. 1000 ಆಯಿತು, ಈಗ 10,000 place. $12,654. ನಾವು ಅಪ್ರಾಕ್ಸಿಮೇಟ್ ಮಾಡ್ತಾ ಇರೋದು ಯಾವುದು? 10,000 ಪ್ಲೇಸ್. Ones, tens, hundreds, thousands and
10,000. ಸೊ 10,000 ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ರಿಮೈನಿಂಗ್ 4 ಡಿಜಿಟ್ಸ್ ಇದೆ, ಸೊ 4 ಡಿಜಿಟ್ಸ್ನ 0 ಮಾಡ್ತೀವಿ. ಈಗ ಅಬ್ಸರ್ವ್ ಮಾಡಿದ್ರೆ ಅದರ ಇಮಿಡಿಯೇಟ್ ರೈಟ್ ಅಂದರೆ ವ್ಯಾಲ್ಯೂ 2. 2 is less than 5. 2 is less than 5. So 1 will remain as it is. The answer will become 10,000. And next, let us take one more example, that is 25,748. 25,748. ಇಲ್ಲೂ ಅಷ್ಟೇ 10,000 ಪ್ಲೇಸಲ್ಲಿ ಏನು ಬರೀಬೇಕಂತ ಗೊತ್ತಿರಲ್ಲ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ will become 0. 5 ಇದೆ, 5 and greater than 5. 5 ಇದ್ರೂ ನಾವು +1 ಆ್ಯಡ್ ಮಾಡ್ತೀವಿ, ಆ್ಯಂಡ್ ಗ್ರೇಟರ್ ದ್ಯಾನ್ 5 ಇದ್ರೂ ಕೂಡ 1 + 1 ಆ್ಯಡ್ ಮಾಡ್ತೀವಿ. ಸೊ 2ಗೆ +1 ಆ್ಯಡ್ ಮಾಡಿದ್ರೆ ಏನಾಯಿತು 3. ಸೊ ಇಟ್ ವಿಲ್ ಬಿಕಮ್ 30,000. ದಿಸ್ ಇಸ್ ದ ಎಸ್ಟಿಮೇಷನ್ ನಿಯರೆಸ್ಟ್ ಟು 10,000 ಪ್ಲೇಸ್. ಫಸ್ಟು 10th ಪ್ಲೇಸ್ ನೋಡಿದ್ವಿ, ಅದಾದ್ಮೇಲೆ 1000th ಪ್ಲೇಸ್, ನೆಕ್ಸ್ಟ್ 10,000th ಪ್ಲೇಸ್. Let us next go for estimating the sum or sum and the difference. Let's take one example. Estimate the sum of 2,462 and 3,487 to nearest 10th place. ಪ್ಲೇಸಿಗೆ ನಿಮಗೆ ಎಸ್ಟಿಮೇಷನ್ ಮಾಡೋದು ಗೊತ್ತಿದೆ ಅಲ್ವಾ. ಫಸ್ಟ್ 10,000 ಪ್ಲೇಸ್ಗೆ ಎಸ್ಟಿಮೇಷನ್ ಮಾಡ್ಕೊಂಡು ಬಿಡಬೇಕು. ಎಸ್ಟಿಮೇಷನ್ ಅಂದ್ರೂ ಒಂದೇ, ಅಪ್ರಾಕ್ಸಿಮೇಷನ್ ಅಂದ್ರೂ ಒಂದೇ. 2,462 and 3,487. ಯಾವುದಕ್ಕೆ ಅಪ್ರಾಕ್ಸಿಮೇಟ್ ಮಾಡಕ್ಕೆ ಹೇಳಿದ್ರೆ 10th ಪ್ಲೇಸ್. ಸೊ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್, 1000. ಸೊ ಹಿಂಗೆ ಅಪ್ರಾಕ್ಸಿಮೇಟ್ ಮಾಡ್ತೀರಾ. 10th ಪ್ಲೇಸ್ ಅಂದರೆ ಇದು. ಸೊ 10th ಪ್ಲೇಸ್ನ ಬ್ಲ್ಯಾಂಕ್ ಬಿಟ್ಕೊಂಡು ರಿಮೈನಿಂಗ್ ಡಿಜಿಟ್ಸ್ನ 0 ಮಾಡ್ತೀರಾ. ಇಲ್ಲೂ ಅಷ್ಟೇ. ಈಗ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬರೋಣ. 2 ಇದೆ, 2 ಮೀನ್ಸ್ ಇಟ್ ಈಸ್ ಲೆಸ್ ದ್ಯಾನ್ 5. ಸೊ ಡಿಜಿಟ್ ವಿಲ್ ರಿಮೇನ್ ಸೇಮ್. ಆ್ಯಂಡ್ ಹಿಯರ್ ವಿ ಹ್ಯಾವ್ 7. 7 is greater than 5. 5 ಇಂದ greater value. So you can add +1. So it will become 9. 0. 9 plus 6 will become 15. 4 plus 4, 8. 8 plus 1, 9. 3 plus 2, 5. So 5,950 is the approximated value. Approximated value. Now without ಏನು ಅಪ್ರಾಕ್ಸಿಮೇಟ್ ಮಾಡದೇ ಇದ್ರೆ ಎಷ್ಟು ಬರುತ್ತೆ ನೋಡೋಣ. 7 plus 2, 9. 8 plus 6, 14. 4 plus 4, 6. 8. 8 plus 1, 9. And 3 plus 2, 5. 5,949. ನೋಡ್ರಿ 949 ಬಂದಿದೆ. ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಎಷ್ಟು ಬಂತು? 50. ಇದನ್ನು ಅಪ್ರಾಕ್ಸಿಮೇಟ್ ಮಾಡಿ ನೋಡ್ರಿ. 5, 9 ಹಂಗೆ ಇಟ್ಕೊಳ್ತೀರಿ. 10th ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಸೊ ಹೆಂಗೆ ಡಿಸೈಡ್ ಮಾಡ್ತೀರಿ? 9 is greater than 5. 4ಗೆ 1 ಆ್ಯಡ್ ಮಾಡಿದ್ರೆ 5. ಸೊ ಇದನ್ನು ಅಪ್ರಾಕ್ಸಿಮೇಟ್ ಮಾಡಿದ್ರು ಅದೇ ಆನ್ಸರ್ ಬರ್ತಿದೆ, ಅಪ್ರಾಕ್ಸಿಮೇಟ್ ಮಾಡಿ ಆ್ಯಡ್ ಮಾಡಿದ್ರು ಅದೇ ಆನ್ಸರ್ ಬರ್ತಿದೆ. ಸೊ 5,950. ಇದೇ ಥರನೇ ಈಗ ಹೆಂಗೆ 10th ಪ್ಲೇಸಿಗೆ ಆ್ಯಡ್ ಮಾಡಿದ್ರು ಅದೇ ಥರ 100th ಪ್ಲೇಸ್, 1000th ಪ್ಲೇಸ್ ಅದೇ ಥರ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಲೆಟಸ್ ಡಿಫ್ರೆನ್ಸು ಕೂಡ ಅಷ್ಟೇ. ಡಿಫ್ರೆನ್ಸನ್ನು ಹಿಂಗೆ ಮಾಡ್ತೀವಿ, ಸಮ್ಮನ್ನು ಒಂದೇ ಥರ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಒಂದೇ ಪ್ರೊಸೀಜರ್ನ ತೋರಿಸಿದ್ದೀನಿ. ಲೆಟ್ಸ್
Do it for product. ಏನು product is nothing but multiplication. Estimating the product. ಸಮ್ ಅಂದರೆ ಅವ್ರು ಇದೇ ಪ್ಲೇಸಿಗೆ ಅಂತ ಕೊಟ್ಟಿರ್ತಾರೆ, ಟೆನ್ಸ್ ಪ್ಲೇಸಿಗೆ ಅಂತ ಕೊಟ್ಟರೆ ಟೆನ್ಸ್ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡಿ ಆ್ಯಡ್ ಮಾಡ್ತೀರಾ. ಅದೇ ಥರ ಹಂಡ್ರೆಡ್ಸ್ ಪ್ಲೇಸಿಗೆ ಕೊಟ್ಟರೆ ಹಂಡ್ರೆಡ್ಸ್ ಪ್ಲೇಸಿಗೆ ತಗೊಂಡು ಆ್ಯಡ್ ಮಾಡ್ತೀರಾ. ಸೊ ಈಗ ನೆಕ್ಸ್ಟ್ ಏನು, ಎಸ್ಟಿಮೇಟಿಂಗ್ ಪ್ರಾಡಕ್ಟ್. ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಯೂಶಲಿ ಪ್ರಾಡಕ್ಟ್ ಮಾಡಬೇಕಾದ್ರೆ ನಮಗೆ ಟೆನ್ಸ್ ಪ್ಲೇಸಿಗೆ ಮಾಡ್ರಿ ಅಂತ ಕೊಡಲ್ಲ, ಹೈಯೆಸ್ಟ್ ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡ್ರಿ ಅಂತ ಕೊಡ್ತಾರೆ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಎಸ್ಟಿಮೇಟ್ ದ ಪ್ರಾಡಕ್ಟ್ 1249 and 48 to its highest place value. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ನಾವು ಅಪ್ರಾಕ್ಸಿಮೇಟ್ ಮಾಡಿ ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1249ಗೆ ಹೈಯೆಸ್ಟ್ ಪ್ಲೇಸ್ ಯಾವುದು? ಯೂನಿಟ್ಸ್, ಟೆನ್ಸ್, 100, 1000. ಸೊ ಅಂದರೆ ಇಟ್ ಮೀನ್ಸ್ ನಾವು ಇಲ್ಲಿ ಥೌಸಂಡ್ಸ್ ಪ್ಲೇಸ್ಗೆ ಅಪ್ರಾಕ್ಸಿಮೇಟ್ ಮಾಡಬೇಕು. ಯಾಕೆ ಥೌಸಂಡ್ಸ್ ಪ್ಲೇಸ್ಗೆ ಅಂದರೆ ಇಲ್ಲಿ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಏನಿದೆ 1000 ಇದೆ. ಸೊ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಸೊ ವಿ ಡೋಂಟ್ ನೋ ವಾಟ್ ಟು ರೈಟ್ ಇನ್ ದ ಥೌಸಂಡ್ಸ್ ಪ್ಲೇಸ್ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಆ್ಯಂಡ್ ಈಗ ಥೌಸಂಡ್ಸ್ ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಯಾವ್ದು ಡಿಸೈಡ್ ಮಾಡುತ್ತೆ? ದ ನಂಬರ್ ಇನ್ ದ 100 ಪ್ಲೇಸ್, ದಟ್ ಈಸ್ 2 is less than 5. So the digit will remain as it is, that is 1048. 48 ಅಂದರೆ ಈಗ ಇದ್ರದ್ದು ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಎಸ್ಟಿಮೇಟ್ ದ ಪ್ರಾಡಕ್ಟ್ ಇಟ್ಸ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಇಲ್ಲಿ 1000 ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇತ್ತು. ಸೊ 1000ಗೆ ಅಪ್ರಾಕ್ಸಿಮೇಟ್ ಮಾಡಿದ್ದೀವಿ. ಇಲ್ಲಿ ಯಾವುದು ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಆಗುತ್ತೆ ಅಂದರೆ units and tens. Tens is the highest place value. So we don't know what to write in the tens place and remaining digit will become 0. So 8 is greater than 5. Greater than 5 ಅಂದರೆ 4ಗೆ ಒಂದು ಆ್ಯಡ್ ಮಾಡ್ತೀವಿ. So it will become 5. So ಈಗ 50 ಆಯಿತು. ಅಪ್ರಾಕ್ಸಿಮೇಷನ್ ಆಫ್ 1249 is 1000 and 48 is 50. ಈಗ ನಾವು ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡ್ತೀವಿ. 1000 into 50. ಸೊ ಅಪ್ರಾಕ್ಸಿಮೇಟ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ ಅಂದರೆ ಈಸಿ ಮೆಥಡ್. ಈಗ ಮಲ್ಟಿಪ್ಲಿಕೇಶನ್, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಎಲ್ರಿಗೂ ಬರುತ್ತೆ. ಮಲ್ಟಿಪ್ಲಿಕೇಶನ್ ಲೆಸನ್ ಕಲ್ತಿದ್ರಿ. 0 ಇಂದ ಒಂದ್ಸಲಿ ಮಾಡ್ತೀರಿ, 5 ಇಂದ ಒಂದ್ಸಲಿ ಮಾಡ್ತೀರಿ, ಅದಾದಮೇಲೆ 7 ಆ್ಯಡ್ ಮಾಡ್ತೀರಾ. ಈಸಿ ಮೆಥಡ್ ಏನು ಅಂದರೆ ಬರೀ ನಂಬರ್ಸ್ ಅಷ್ಟೇ ಝೀರೋನ ಬಿಟ್ಟು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 1 5 5, 1 5 5. ಅರ್ಥ ಆಗ್ತಿದೆನಾ? 1 5 5 ಇದೆ. ಝೀರೋಸ್ನ ಕೌಂಟ್ ಮಾಡ್ಕೊಳ್ರಿ. ಎರಡು ಸೈಡ್ ಇರೋ ಝೀರೋಸ್ನ ಕೌಂಟ್ ಮಾಡ್ಕೊಳ್ರಿ. 0 ಎಷ್ಟಿದಾವೆ ಅಂತ 1 2 3 4. ಸೊ ಟೋಟಲ್ 4 zeros. ಏನು ಮಾಡಬೇಕು? ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀರಿ, ಅದಾದಮೇಲೆ ಝೀರೋಸ್ನ ಕೌಂಟ್ ಮಾಡ್ತೀರಿ. 4 zeros ಇದೆ, 4 zeros ಇಡ್ತೀರಿ. ಇಟ್ ವಿಲ್ ಬಿಕಮ್ 50,000. ಸೊ ಎಸ್ಟಿಮೇಟಿಂಗ್ ಪ್ರಾಡಕ್ಟ್ ಅಂದರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ನಾವು ರೌಂಡ್ ಅಪ್ ಮಾಡಿ ಅದಾದಮೇಲೆ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಎಸ್ಟಿಮೇಟಿಂಗ್ ದ ಕೋಶಂಟ್ಸ್. ಎಸ್ಟಿಮೇಟಿಂಗ್ ದ ಕೋಶಂಟ್ ಅಂದರೆ ಯಾವುದು? ಡಿವಿಷನ್. ಸೊ ಡಿವಿಷನ್ನ ಹೇಗೆ ಎಸ್ಟಿಮೇಟ್ ಮಾಡೋದು? ಇಲ್ಲೂ ಅಷ್ಟೇ ಯಾವುದಕ್ಕೆ ನಾವು ಎಸ್ಟಿಮೇಟ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಎಸ್ಟಿಮೇಟ್ ದ quotient. $44,238 divided by 95. ಸೊ ಪ್ರಾಡಕ್ಟ್ಸ್ ಮತ್ತು ಡಿವಿಷನಲ್ಲಿ ಯಾವಾಗ ನಾವು ಹೈಯೆಸ್ಟ್ ಪ್ಲೇಸಿಗೆ ರೌಂಡ್ ಅಪ್ ಮಾಡ್ಕೊತೀವಿ. ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಟೆನ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿರಿ,
ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ 100 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿ ಏನೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಯಾವಾಗಲೂ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ಮಾಡ್ಕೊಳ್ತೀವಿ, ಏನು ಕೊಟ್ಟಿಲ್ಲ ಅಂದರೆ. ಸೊ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ 10,000. ಈಗ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಏನಾಯಿತು? 4 ಆಯಿತು. Highest place value, sorry, 1000. 10,000 is the highest place value. Highest place value is 10,000. So we don't know what to write in the 10,000 place. So remaining digits will become 0. ಈಗ ಈ 10,000 ಪ್ಲೇಸಿಗೆ ಏನು ಬರೀಬೇಕು ಅಂತ ಈ ಯೂನಿಟ್ ಈ ಡಿಜಿಟ್ ಡಿಸೈಡ್ ಮಾಡುತ್ತೆ. 4 is less than 5 ಇದೆ. So we will keep as it is. So it will become 40,000. Next 95 ಅಂದರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 10. ಸೊ 10th ಪ್ಲೇಸ್ ವ್ಯಾಲ್ಯೂಗೆ ನಾವು ಅಪ್ರಾಕ್ಸಿಮೇಟ್ ಮಾಡಬೇಕು. ದಿಸ್ ಇಸ್ ದ 10th ಪ್ಲೇಸ್ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. 5 ಇದೆ. 5 ಅಂದರೆ ಅಗೇನ್ ಯು ಹ್ಯಾವ್ ಟು ಆ್ಯಡ್ 1, ದಟ್ ಈಸ್ 9. 9 ವಿಲ್ ಬಿಕಮ್ 10. ಏನಾಯಿತು? 9 ಇದ್ದು 10 ಆಯಿತು. 95ಗೆ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ 100. ಸೊ ಈಗ ಡಿವಿಷನ್ ಮಾಡ್ತೀವಿ. 100 ಡಿವಿಷನ್ ಬರುತ್ತೆ ಅಲ್ವಾ? 100 4s 400. ಸೊ ಇಲ್ಲಿ 2 0ನ ಕೆಳಗೆ ತಗೊಂಡು ಅಲ್ಲೂ ಕೂಡ 2 0 ಹಾಕಬೇಕು. ಸೊ ಏನಾಯಿತು? 40,000 divided by 100. Approximation 400. So this is the estimating quotient. This is the quotient. This is the estimation for quotient. So ಏನೇನು ಕಲ್ತ್ವಿ ನಾವು ಇವತ್ತು ಅಂದರೆ estimation for 10th place, 100 place, 1000s place, 10,000s place. ಆಮೇಲೆ ಅದಿಷ್ಟನ್ನು ಎಸ್ಟಿಮೇಟ್ ಮಾಡಿಕೊಂಡು ಸಮ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಡಿಫರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಪ್ರಾಡಕ್ಟ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಎಸ್ಟಿಮೇಟಿಂಗ್ ದ quotient. So let's discuss exercise based on this concept in the next class. Thank you, students. Let's discuss exercise in the next class. Thank you.